ಮಾನಸಿಕ ಲೆಕ್ಕಾಚಾರ. ಈಗ ಒಂದಂಕಿಯ ಮತ್ತು ಎರಡಂಕಿಯ ಸಂಖ್ಯೆಗಳನ್ನು ಮನಸ್ಸಿನಲ್ಲಿಯೇ ಕೂಡಿಸುವುದು. ಉದಾಹರಣೆಗೆ 20 ಕೂಡಿಸು 5 ಸಮ 25, 60 ಕೂಡಿಸು 6 ಸಮ 66, 40 ಕೂಡಿಸು 9 ಸಮ 49. ಅದೇ ರೀತಿ ಒಂದಂಕಿಯ ಮತ್ತು ಎರಡಂಕಿಯ ಸಂಖ್ಯೆಗಳನ್ನು ಮನಸ್ಸಿನಲ್ಲಿಯೇ ಕಳೆಯುವುದು. ಉದಾಹರಣೆಗೆ 50 ಕಳೆ 5 ಸಮ 45, 70 ಕಳೆ 3 ಸಮ 67, 88 ಕಳೆ 8 ಸಮ 80. ಈಗ ಮಾಯಾ ಚೌಕದಾಟ. ಪ್ರತಿ ಸಾಲಿನ ಮೊತ್ತ 10 ಆಗಲು ಯಾವ ಅಂಕಿಗಳನ್ನು ಕೂಡಬೇಕು ಎಂಬುದನ್ನು ನೋಡೋಣ. 2 ಕೂಡಿಸು 3 ಕೂಡಿಸು 5 ಸಮ 10, 5 ಕೂಡಿಸು 4 ಕೂಡಿಸು 1 ಸಮ 10, 1 ಕೂಡಿಸು 3 ಕೂಡಿಸು 6 ಸಮ 10, 6 ಕೂಡಿಸು 2 ಕೂಡಿಸು 2 ಸಮ 10. ಈಗ ಇಲ್ಲಿ ನೋಡಿ, ಆಶಾ ಮತ್ತು ಅಶೋಕ ಇಬ್ಬರೂ ಸೇರಿ ಸಂಖ್ಯೆಗಳನ್ನು ಕೂಡಿಸುತ್ತಾ 100 ಮುಟ್ಟುವ ಆಟವನ್ನು ಆಡುತ್ತಿದ್ದಾರೆ. ಮೊದಲಿಗೆ ಆಶಾ ಪ್ರಾರಂಭಿಸುತ್ತಾಳೆ. ಪ್ರಾರಂಭದಲ್ಲಿ 1 ರಿಂದ 9ರೊಳಗಿನ ಯಾವ ಅಂಕಿ ಹೇಳಲಿ? ನನ್ನ ಅಂಕಿ 9. 9ಕ್ಕೆ 7 ಕೂಡಿಸುತ್ತೇನೆ, 16 ಆಗುತ್ತದೆ. 16ಕ್ಕೆ 5 ಕೂಡಿಸುತ್ತೇನೆ, 21 ಆಗುತ್ತದೆ. 21ಕ್ಕೆ 8 ಕೂಡಿಸುತ್ತೇನೆ, 29 ಆಗುತ್ತದೆ. 29ಕ್ಕೆ 6 ಕೂಡಿಸುತ್ತೇನೆ, 35 ಆಗುತ್ತದೆ. 35ಕ್ಕೆ 8 ಕೂಡಿಸುತ್ತೇನೆ, 43 ಆಗುತ್ತದೆ. 43ಕ್ಕೆ 7 ಕೂಡಿಸುತ್ತೇನೆ, 50 ಆಗುತ್ತದೆ. 50ಕ್ಕೆ 5 ಕೂಡಿಸುತ್ತೇನೆ, 55 ಆಗುತ್ತದೆ. ಹೀಗೆ ಒಬ್ಬರು ಹೇಳಿದ ಸಂಖ್ಯೆಗೆ ಇನ್ನೊಬ್ಬರು 1 ರಿಂದ 9ರೊಳಗಿನ ಅಂಕಿಯನ್ನು ಕೂಡುತ್ತಾ ಮೊತ್ತ 100 ಮುಟ್ಟುವವರೆಗೆ ಆಟವನ್ನು ಮುಂದುವರಿಸುತ್ತಾರೆ. ಈಗ ಎರಡಂಕಿಯ ಸಂಖ್ಯೆಗಳನ್ನು ಎರಡಂಕಿಯ ಸಂಖ್ಯೆ ಮೀರದಂತೆ ಮನಸ್ಸಿನಲ್ಲಿಯೇ ದ್ವಿಗುಣಗೊಳಿಸುವುದು. ಸಂಖ್ಯೆಯೊಂದನ್ನು 2 ರಿಂದ ಗುಣಿಸಿದಾಗ ಆ ಸಂಖ್ಯೆಯು 2 ಪಟ್ಟು ಆಗುತ್ತದೆ. ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆ ಕೂಡಿದಾಗ 2 ಪಟ್ಟು ಆಗುತ್ತದೆ. ಈಗ ಕೊಟ್ಟಿರುವ ಸಂಖ್ಯೆಗಳನ್ನು ಮನಸ್ಸಿನಲ್ಲಿ 2 ರಿಂದ ಗುಣಿಸಿ 2 ಪಟ್ಟಾಗುವ ಸಂಖ್ಯೆಯನ್ನು ಬರೆಯೋಣ. 7 ಗುಣಿಸು 2 ಸಮ 14, 9 ಗುಣಿಸು 2 ಸಮ 18, 12 ಗುಣಿಸು 2 ಸಮ 24, 24 ಗುಣಿಸು 2 ಸಮ 48, 36 ಗುಣಿಸು 2 ಸಮ 72, 43 ಗುಣಿಸು 2 ಸಮ 86, 49 ಗುಣಿಸು 2 ಸಮ 98, 50 ಗುಣಿಸು 2 ಸಮ 100, 100 ಗುಣಿಸು 2 ಸಮ 200 ಆಗುತ್ತದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.